ಸ್ನೇಹಿತರೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಗೆ ಇದು ಲಾಸ್ಟ್ ಚಾನ್ಸಾ, ಹಾಗೆ ಲಾಸ್ಟ್ ಚಾನ್ಸಾ, ಕಳೆದು ಹೋದ ಅವಕಾಶನ ಅಥವಾ ಕಡೆಯ ಅವಕಾಶನ? ಕಳೆದ ಕೆಲ ದಿನಗಳಿಂದ ದೇಶದ ರಾಜಧಾನಿಯಲ್ಲಿ ಏನೇನು ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ. ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ ನಡೆದ ಕ್ಷಿಪ್ರ ಪ್ರತಿಭಟನೆ, ಒಂದ್ ಕಡೆ ಸೋನಂ ವಾಂಗ್ಚುಕ್ರ ಉಪವಾಸ, ಕಾಕ್ರೋಚ್ ಜನತಾ ಪಾರ್ಟಿಯ ಅಬ್ಬರ, ಅದೆಲ್ಲ ನೋಡಿ ಸಡನ್ ಆಗಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನಿವಾಸದ ಮುಂದೆ ಮಾಡಿದ ಕ್ಷಿಪ್ರ ಪ್ರತಿಭಟನೆ, ಪೊಲೀಸರ ಲಾಠಿ ಚಾರ್ಜ್, ನಂತರ ರಾಹುಲ್ ಗಾಂಧಿಯ ಬಂಧನ, ಇದೆಲ್ಲ ಇಡೀ ದೇಶದ ಗಮನವನ್ನ ಒಂದು ಕ್ಷಣ ದಿಲ್ಲಿ ಕಡೆಗೆ ತಿರುಗೋ ರೀತಿಯಲ್ಲಿ ಮಾಡ್ತು. ಆದರೆ ಸ್ನೇಹಿತರೆ, ಕಳೆದ 12 ವರ್ಷಗಳ ಭಾರತೀಯ ರಾಜಕಾರಣವನ್ನ ಸೂಕ್ಷ್ಮವಾಗಿ ಗಮನಿಸಿ. ಈ 12 ವರ್ಷಗಳಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಅಧಿಕಾರದಲ್ಲಿದ್ದಾರೆ. ಡೆಮೋಕ್ರಸಿಯಲ್ಲಿ ಅಧಿಕಾರದ ಪಕ್ಷ, ಆಡಳಿತಾರೂಢ ಪಕ್ಷ, ಇನ್ನೊಂದು ಸೈಡ್ನಲ್ಲಿ ವಿಪಕ್ಷ. ಡೆಮೋಕ್ರಸಿಯಲ್ಲಿ 100% ಯಾರು ಒಂದು ಪಾರ್ಟಿಗೆ ಓಟ್ ಹಾಕಿರೋದಿಲ್ಲ. ವಿರುದ್ಧ ಧ್ವನಿ ಹೊಂದಿರೋರು, ಆ ಪಾಪ್ಯುಲೇಷನ್ ಕೂಡ ದೇಶದಲ್ಲಿರುತ್ತೆ. ಅವರಿಗೆ ಧ್ವನಿ ಆಗಬೇಕಾಗಿರೋದು ಯಾರು? ವಿಪಕ್ಷಗಳು, ವಿರೋಧ ಪಕ್ಷಗಳು ಅಲ್ವಾ? ಲಾಸ್ಟ್ 12 ಇಯರ್ಸಲ್ಲಿ ದೇಶದ ಯುವಜನ, ಸಾಲಗಾರರು, ರೈತರು, ಸಾಮಾನ್ಯ ನಾಗರಿಕರು ಎಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಿದ್ಯಾರ್ಥಿಗಳು. ಲಾಸ್ಟ್ 2 ಮಂತ್ಸೇ ತಗೊಳ್ಳಿ, ಇಡೀ ದೇಶದ ಕೋಟಿಗಟ್ಟಲೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ತೂಗುಯ್ಯಾಲೆಯಲ್ಲಿ ಇಟ್ಟಿದ್ದ ಪೇಪರ್ ಲೀಕ್ ಹಗರಣ ಬಯಲಿಗೆ ಬಂದಿತ್ತು. ದೇಶಾದ್ಯಂತ ಲಕ್ಷಾಂತರ ಯುವಕರು ಬೀದಿಗೆ ಬಿದ್ದು ಕಣ್ಣೀರು ಹಾಕಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆಗಳನ್ನ ಮಾಡಿದ್ರು. ಆ ಟೈಮ್ನಲ್ಲಿ ನಾವು ಕೂಡ ಫುಲ್ ನ್ಯೂಸ್ ನಲ್ಲಿ ಮೆನ್ಷನ್ ಮಾಡಿದ್ವಿ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋಕ್ಕಿಂತ ಬಹಳ ಮುಂಚೆ, ಇನ್ನು ಸೋನಂ ವಾಂಗ್ಚುಕ್ರ ಪ್ರತಿಭಟನೆ ಎಲ್ಲ ಶುರು ಆಗೋಕ್ಕಿಂತ ಬಹಳ ಮುಂಚೆ ನಾವು ಫುಲ್ ನ್ಯೂಸ್ನಲ್ಲಿ ಮೆನ್ಷನ್ ಮಾಡಿದ್ವಿ. ರಾಹುಲ್ ಗಾಂಧಿ ಅದು ಯಾವುದು ಕ್ಯಾಸ್ಟ್ ಸೆನ್ಸಸ್ಸು, ರಿಗ್ರೆಸಿವ್ 40-50 ವರ್ಷ ಹಳೆಯ ಕಾಲದ ಪಾಲಿಟಿಕ್ಸ್ ಥರ ಜಾತಿ ಅಂತ ಹೇಳಿ ಸಮಾಜದಲ್ಲಿ ಆರತಿ ಚರ್ಚೆ ಮಾಡ್ಕೊಂಡು ಓಡಾಡೋದ್ರ ಬದಲಿಗೆ ಈ ಟಾಪಿಕನ್ನು ಹಿಡ್ಕೊಂಡು ಸರ್ಕಾರದ ವಿರುದ್ಧ ಫೈಟ್ ಮಾಡ್ಬೋದು, ಗ್ರೇಟ್ ಅಪಾರ್ಚುನಿಟಿ ಅಂತ ನಾವು ಖುದ್ದು ಐಡಿಯಾ ಕೊಟ್ಟಿದ್ವಿ, ಫುಲ್ ನ್ಯೂಸ್ನಲ್ಲಿ ಮೆನ್ಷನ್ ಮಾಡಿದ್ವಿ. ಬಟ್ ಅವ್ರಿಗೆ ಕನ್ನಡ ಬರಲ್ವೇ? ನೋಡಬೇಕು ಸನ್ಮಾನ್ಯ ವಿಪಕ್ಷ ನಾಯಕರು ಇವಾಗಲಾದರೂ ಕೂಡ ಇದನ್ನಾದರೂ ಕೂಡ ಕರೆಕ್ಟಾಗಿ ರೈಸ್ ಮಾಡ್ತಾರಾ, ಪ್ರಧಾನ ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ ಇಂಥ ಟೈಮ್ನಲ್ಲಿ, ಕೇಳ್ತಾರಾ ಅಂತ ನಾವು ಫುಲ್ ನ್ಯೂಸ್ನಲ್ಲಿ ಮೆನ್ಷನ್ ಮಾಡಿದ್ವಿ. ಇದ್ರ ಬಗ್ಗೆ ಕೂಡಲೇ ಸರ್ಕಾರ ಅಲರ್ಟ್ ಆಗಬೇಕು. ಸನ್ಮಾನ್ಯ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ 2 ದಿನ ಪೋಸ್ಟ್ ಹಾಕ್ತಾರೆ. ಇದು ಅವಕಾಶ ಅಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಕರೆಕ್ಟಾಗಿ ಫೈಟ್ ಮಾಡೋಕ್ಕೆ. ಇವ್ರಿಗೆ ರಾಜಕೀಯವಾಗಿಯೂ ಹೆಲ್ಪ್ ಆಗುತ್ತೆ, ಇವರಿಗೆ ಪ್ರತಿಪಕ್ಷಗಳಿಗೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ತಂದಂಗೂ ಆಗುತ್ತೆ, ಸರ್ಕಾರಕ್ಕೆ ಪ್ರೆಷರ್ ತಂದಂಗೂ ಆಗುತ್ತೆ. ಮಾಡ್ತಾರಾ? ಯಾವ ಹೋಪ್ ಇಲ್ಲ. ಲಾಸ್ಟ್ ಟೈಮ್ ಕೂಡ ಭಾಳ ಮಾಡಿಲ್ಲ, ಇವಾಗಲೂ ಕೂಡ 2 ದಿವಸ ಪೋಸ್ಟ್ ಹಾಕ್ತಾರೆ, ಇದು ಆಮೇಲೆ ಬಾಮಿಸ್ಕೊಂಡು ಸುಮ್ಮನಿರ್ತಾರೆ. ನಿಜವಾದ ಪ್ರತಿಪಕ್ಷ ಆದರೆ ಧ್ವನಿ ಎತ್ತಿ ಕಠಿಣ ಶಬ್ದಗಳಲ್ಲಿ ಕೇಳಿ ಬಕ್ಸಿ ಸರ್ಕಾರವನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಂಕ ಬಿಡ್ಬಿಡಿ. ನೀವು ನಿಮ್ಗೆ ತಾಕತ್ತಿದೆಯಲ್ಲ, ಆಲ್ ಇಂಡಿಯಾ ಪಾರ್ಟಿ ಅಲ್ವಾ, ಮಾಡಿ ಇವಾಗ ತೋರಿಸಿ ಪ್ರತಿಪಕ್ಷನ. ಒಂದು ವಿಪಕ್ಷಕ್ಕೆ, ವಿಪಕ್ಷ ನಾಯಕರಿಗೆ, ಡೆಮೋಕ್ರಸಿಯಲ್ಲಿ ಜನರ ಮನ ಗೆಲ್ಲೋಕೆ ನಿರಂತರವಾಗಿ ಪ್ರಯತ್ನ ಪಡಬೇಕಾಗಿರೋ ಪಕ್ಷಗಳಿಗೆ ಕೇಂದ್ರ ಸರ್ಕಾರವನ್ನು ಅಕೌಂಟಬಲ್ ಮಾಡೋಕೆ, ಪ್ರಧಾನಿ ಮೋದಿಯವರಿಂದ ಉತ್ತರ ಪಡ್ಕೊಳ್ಳೋಕೆ, 2 ಸಲ ಫೇಲ್ ಆಗಿರೋ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೇಳೋಕೆ ಇದಕ್ಕಿಂತ ಮಾಸ್ ಅಪಾರ್ಚುನಿಟಿ ಬೇಕಿತ್ತ? ಸನ್ಮಾನ್ಯ ವಿಪಕ್ಷ ನಾಯಕರಿಗೆ ತಮ್ಮ ಜವಾಬ್ದಾರಿ ಬಗ್ಗೆ ಅರಿವಿದ್ರೆ ಅವತ್ತಿನ ದಿನವೇ ಅವರು ಬೀದಿಗಿಳಿಬೋದಾಗಿತ್ತು. ಇಷ್ಟೊತ್ತಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಿನೂ ಆಗಿರ್ತಾ ಇತ್ತು ಮನಸ್ಸು ಮಾಡಿದಿದ್ರೆ. ಆದರೆ ಕಾಂಗ್ರೆಸ್, ಅದರ ಅಧಿನಾಯಕ ರಾಹುಲ್ ಗಾಂಧಿ ಅವರು ಫೀಲ್ಡಲ್ಲೇ ಇರಲಿಲ್ಲ. 1-2 ದಿನ ಹಳೆ ಅಭ್ಯಾಸ ಮಾಡಿದ್ರು. ಏನು ಹೇಳಿ ಹಳೆ ಅಭ್ಯಾಸ? ಅದೇ ಏನೇ ದೊಡ್ಡ ಇಶ್ಯೂ ಇರಲಿ, 1-2 ದಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೋದು, 1-2 ಬೈಟ್ ಕೊಡೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಆಮೇಲೆ ಮಾಯ ಆಗಿಬಿಡೋದು. ಹಾರ್ಡ್ ಕೋರ್ ಇಶ್ಯೂಗಳನ್ನ ಹಿಡ್ಕೊಂಡು ಸರ್ಕಾರವನ್ನು, ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ, ಸರ್ಕಾರವನ್ನು ಕ್ವಶನ್ ಮಾಡೋ, ಅವರು ತುಂಬ ಕೇರ್ಫುಲ್ ಆಗಿರೋ ರೀತಿಯಲ್ಲಿ ಹದ್ದಿನ ಕಣ್ಣಿಟ್ಟು ನೋಡಿ ಅಲರ್ಟ್ ಆಗಿ ವಿಪಕ್ಷವಾಗಿ ಫೈಟ್ ಮಾಡೋ ಆ ಒಂದು ಫೈರನ್ನು ತೋರಿಸ್ಲೇ ಇಲ್ಲ ಅವರು. ಹೆಂಗಿರ್ಬೇಕಂದ್ರೆ ವಿಪಕ್ಷ ನಾಯಕ ಮತ್ತು ಅವರ ಟೀಮ್ ಅಂತ ಹೇಳಿದ್ರೆ ಒಂಥರ ಶಾಡೋ ಕ್ಯಾಬಿನೆಟ್ ಥರ ವರ್ಕ್ ಮಾಡಬೇಕು. ಪ್ರೈಮ್ ಮಿನಿಸ್ಟರನ್ನು ವಿಪಕ್ಷ ನಾಯಕ ಅವರ ಎಲ್ಲ ಮೂಮೆಂಟ್ಸನ್ನು ವಾಚ್ ಮಾಡಿ ಹಂಗಲ್ಲ ಹಿಂಗೆ ಮಾಡಿದ್ರೆ ಬೆಟರ್ ಅನ್ನೋ ಐಡಿಯಾಗಳನ್ನು ಕೊಡಬೇಕು. ಆ್ಯಕ್ಚುಲಿ ಪ್ರತಿ ಇಲಾಖೆಯ ಸಚಿವರಿಗೆ ವಿಪಕ್ಷ ನಾಯಕ ತನ್ನ ಪಾರ್ಟಿಯಲ್ಲಿ ಒಬ್ಬರೊಬ್ಬರನ್ನ ಅಸೈನ್ ಮಾಡಿಬಿಟ್ಟು ನೀ ಈ ಮಿನಿಸ್ಟರ್ನ ಫಾಲೋ ಮಾಡು, ನೀ ಈ ಮಿನಿಸ್ಟರ್ನ ಫಾಲೋ ಮಾಡು, ಆ ಇಲಾಖೆಯಲ್ಲಿ ಯಾವುದು ಇನ್ನೂ ಬೆಟರ್ ಮಾಡ್ಬೋದು ಹುಡುಕಿ ನೀವು ರಿಸರ್ಚ್ ಮಾಡಿ ಹೊಸ ಐಡಿಯಾ ಕೊಡಿ ಸರ್ಕಾರಕ್ಕೆ, ಜನರ ಮುಂದೆ ನಾವು ಬೆಟರ್ ಆಲ್ಟರ್ನೇಟಿವ್ ಐಡಿಯಾವನ್ನು ತೋರಿಸೋಣ ಅನ್ನೋದನ್ನು ವಿಪಕ್ಷ ನಾಯಕರು ರೂಪಿಸಬೇಕು. ಅಡ್ವಾನ್ಸ್ ಡೆಮೋಕ್ರಸಿಸಲ್ಲಿ ಹೀಗೆ ಆಗೋದು, ಶ್ಯಾಡೋ ಕ್ಯಾಬಿನೆಟ್ ಅಂತಲೇ ಕರೀತಾರೆ. ನಮ್ಮಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಇವ್ರ ಕೈಲಿ ಆಗಿಲ್ಲ, ಇವರು ಮಾಡಿಲ್ಲ ಇವರು. ಅದ್ರ ಬದಲು ರಾಹುಲ್ ಗಾಂಧಿ ಒಂದು 5-6 ದಶಕ ಹಳೆಯ ರೀತಿಯ ಪಾಲಿಟಿಕ್ಸ್, ಜಾತಿ ಸಮೀಕ್ಷೆ, ಜಿತನಿ ಆಬಾದಿ ಉತ್ತನ ಹಕ್ಕು, ಈ ಥರದೆಲ್ಲ ಮಾಡಿಕೊಂಡು ಓಡಾಡಿದ್ರು. ಅವರು ಯಾತ್ರೆಗಳನ್ನು ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಾರ್ಟಿಯಿಂದ ನೀಟ್ಲಿ ಆರ್ಗನೈಸ್ಡ್ ಪಾರ್ಟಿಯ ರ್ಯಾಲಿಗಳಾಗಿತ್ತು ಬಿಟ್ಟರೆ ಅದು ಸರ್ಕಾರವನ್ನು ಕುತ್ತಿಗೆಗೆ ಜೋತು ಬಿದ್ದು ಬಗ್ಗಿಸೋ, ಸರ್ಕಾರಕ್ಕೆ ತೂಕವನ್ನು ಭಾರವನ್ನು ತರೋ
ಹೆವಿ ಪ್ರೊಟೆಸ್ಟ್ಗಳಾಗಿರ್ಲಿಲ್ಲ ಅದ್ಯಾವುದು ಕೂಡ. ಅದೆಲ್ಲ ವರ್ಕ್ ಆಗಿದ್ದಿದ್ರೆ ಮತ್ತೆ 12 ವರ್ಷ ಆದ್ಮೇಲೆ ಯಾಕೆ ಪ್ರತಿಪಕ್ಷದಲ್ಲಿ ಕೂತಿರ್ತಾ ಇದ್ರು. ಮುಖ್ಯವಾಗಿ ನಿರುದ್ಯೋಗದ ವಿಚಾರಕ್ಕೆ ಈ ಜಾತಿ ಸಮೀಕ್ಷೆಯಿಂದ ಏನ್ ಪರಿಹಾರ ಸಿಗುತ್ತೆ? ಮಣ್ಣು. ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ, ಇನ್ನಷ್ಟು ಬಿಸ್ನೆಸಸ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಈಸ್ ಆಫ್ ಡೂಯಿಂಗ್ ಇಂಪ್ರೂವ್ ಮಾಡೋದು ಹೇಗೆ ಅಂತ ರಾಹುಲ್ ಗಾಂಧಿ ಐಡಿಯಾ ಕೊಡಬೇಕಾಗಿತ್ತಾನೆ. ಅದ್ರ ಬಗ್ಗೆ ಅವರು ಡಿಸ್ಕಸ್ಸೇ ಮಾಡಲಿಲ್ಲ. ಉದ್ಯೋಗ ಸೃಷ್ಟಿ ಬಗ್ಗೆ, ಭ್ರಷ್ಟಾಚಾರ, ಪೇಪರ್ ಲೀಕ್ನಂಥ ವಿಚಾರಗಳು ಇವತ್ತಿನ ಯುವ ಜನತೆ ಅವರಿಗೆ ಹೃದಯಕ್ಕೆ ನಾಟೋ ವಿಚಾರಗಳು. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಯಾವುದೇ ಮಾಸ್ ಮೂಮೆಂಟನ್ನು, ಮಾಸ್ ಪ್ರೊಟೆಸ್ಟನ್ನು ಆಯೋಜನೆ ಮಾಡಲೇ ಇಲ್ಲ. ಬರೋದು, ಸುಮ್ಮನೆ 2 ಘೋಷಣೆಗೆ ಹೋಗೋದು, ಆಮೇಲೆ ಹೋಗಿ AC ಚೇಂಬರ್ ಸೇರ್ಕೊಂಡ್ಬಿಡೋದು. ಕರ್ನಾಟಕದಲ್ಲಿ BJP ಒಂದು ಪ್ರತಿಪಕ್ಷವಾಗಿ ಹೇಗೆ ಬದುಕಿದೆಯೋ ಸತ್ತಿದೆಯೋ ಅಂತ ಗೊತ್ತಿಲ್ಲದೆ ಇದೆಯೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು. ಅದರ ಫಲವಾಗಿ ಇವತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಮಾಡಬೇಕಾಗಿರೋ ಕೆಲಸವನ್ನು, ಏನು ಯಾವುದೇ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಅಥವಾ ವಿರೋಧಿ ಧ್ವನಿಗಳಿದ್ದೇ ಇರ್ತವೆ, ಆ ಎನರ್ಜಿಯನ್ನು ಚಾನಲೈಸ್ ಮಾಡೋ ಕೆಲಸವನ್ನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮಾಡೋದ್ರ ಬದಲಿಗೆ ಒಂದು ಸೋಷಿಯಲ್ ಮೀಡಿಯಾ ಮೀಮ್ ಥರ ಶುರುವಾಗಿರೋ CJP ಅನ್ನೋ ಪಾರ್ಟಿ ಈಗ ಅದನ್ನು ಚಾನಲೈಸ್ ಮಾಡ್ತಾ ಇದೆ. ಅದರ ಹಿಂದೆ ಜನ ಹೋಗಿ ಯುವಕರು ನಿಂತ್ಕೊಳ್ತಾ ಇದ್ದಾರೆ. ವಿರೋಧಿ ಧ್ವನಿಗಳು ಅಲ್ಲಿ ಹೋಗಿ ಆಶ್ರಯವನ್ನು ಪಡಿತಾ ಇದ್ದಾವೆ ಅಲ್ವಾ? ದೊಡ್ಡ ಚಳುವಳಿನೇ ಹೊಡ್ಕೊಳ್ತು ಅದರಿಂದ. ಸೋನಂ ವಾಂಗ್ಚುಕ್ ಲಡಾಖ್ ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ದಂಥವ್ರಿಗೆ ನ್ಯಾಷನಲ್ ಲೆವೆಲ್ನ ಆಪೋಸಿಷನ್ ವಾಯ್ಸ್ ಆಗಿ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಎಮರ್ಜ್ ಆಗಿ ಮೇಲೆ ಬಂದರು. ಮೋದಿ ಸರ್ಕಾರ, BJP ಅದರ ವಿರುದ್ಧ ಇರೋ ಧ್ವನಿಗಳು ಅವರಲ್ಲಿ ಲೀಡರ್ಶಿಪ್ಪನ್ನು ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಿಟ್ಟು. ಯಾವ ಲೆವೆಲ್ಗೆ ಹೋಗಿದೆ ನೋಡಿ. ಮೋದಿ ಸರ್ಕಾರ ಎಂಗೇಜ್ ಆಗ್ತಾ ಇದೆ. ಸೋನಂ ವಾಂಗ್ಚುಕ್ರನ್ನ ಮೀಟ್ ಆಗಕ್ಕೆ ಮಿನಿಸ್ಟ್ರಿಗಳನ್ನ ಕಳಿಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. CJP ಅವರೊಂದಿಗೆ JP ನಡ್ಡಾ ಮೊನ್ನೆ ತನಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು BJPದು ಮಲ್ಟಿಪಲ್ ಟರ್ಮ್ಸ್. ಮೋದಿ ಶಾ ಬಿಟ್ರೆ ಅವ್ರಿಗೆ ನಂಬಿಕಸ್ತ BJPಯ ಒಳಗಡೆ ಟಾಪ್ ಟಿಯರ್ ಲೀಡರ್ ಅವ್ರನ್ನ ಕಳಿಸ್ಬಿಟ್ಟು CJP ಅವ್ರನ್ನ ಮೀಟ್ ಮಾಡ್ತಿದ್ದಾರೆ, ಅವ್ರನ್ನ ಎಂಗೇಜ್ ಮಾಡ್ತಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತಿದ್ದಾರೆ, ಏನು ಪ್ರಾಬ್ಲಮ್ ಅಂತ ಕೇಳೋ ಲೆವೆಲ್ಗೆ ಬಗ್ಸಿದ್ದಾರೆ ಅವರು ಸರ್ಕಾರವನ್ನ. ಕಾಕ್ರೋಚ್ ಪಾರ್ಟಿಯವರು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡಿ. ಆದರೆ ರಾಹುಲ್ ಗಾಂಧಿ ರೋಡಲ್ಲಿ ನಿಂತ್ಕೊಂಡು ಆರ್ತನಾದ ಮಾಡ್ತಾ ಇದ್ದಾರೆ ಸಡನ್ ಆಗಿ. ಲಾಸ್ಟ್ 2-3 ತಿಂಗಳಲ್ಲಿ ಏನೂ ಅಷ್ಟೊಂದು ಆಕ್ಟಿವಿಟಿ ಮಾಡಿದೆ. ಅದು ದಿಲ್ಲಿಲಿ ಪ್ರತಿಭಟನೆ ಆಗೋ ತನಕ ಅಷ್ಟೊಂದೇನೇ ಆಕ್ಟಿವಿಟಿ ಇರಲಿಲ್ಲ ಇವ್ರದ್ದು. ಪ್ರತಿಭಟನೆಯಾಗಿ ಅದನ್ನು ಚದುರಿಸಲಿಕ್ಕೆ ಲಾಠಿ ಚಾರ್ಜ್ ಆಗಿ ಮರುದಿನ ಇನ್ನಷ್ಟು ಮೊಮೆಂಟಮ್ ಕ್ರಿಯೇಟ್ ಆದ್ಮೇಲೆ ಸಂಜೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಪ್ರತ್ಯಕ್ಷ ಆಗಿರೋದು PM ಮನೆ ಮುಂದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಕಳವಳ ಶುರುವಾಗಿದೆ ಸ್ನೇಹಿತರೆ. ಯಾಕಂದ್ರೆ ಇಂಥ ಒಂದು ಕಹಿ ಅನುಭವ ಆಲ್ರೆಡಿ ಹಿಂದೆ ಆಗಿದೆ. ಅವತ್ತು ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಅವರು ಜಂತರ್ ಮಂತರ್ನಲ್ಲಿ ಕುಳಿತಾಗ ಅಲ್ಲಿಂದ ಅರವಿಂದ ಕೇಜ್ರಿವಾಲ್ ಅನ್ನೋ ಹೊಸ ಲೀಡರ್ ಹುಟ್ಕೊಂಡ್ರು. ಇಡೀ ದೇಶ ಕಾಂಗ್ರೆಸ್ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿತ್ತು. ಇವತ್ತು 2026ರಲ್ಲೂ ಕೂಡ ಸೋನಂ ವಾಂಗ್ಚುಕ್ ಒಂಥರ ಮಿನಿ ಅಣ್ಣಾ ಹಜಾರೆಯಾಗಿ ಎಮರ್ಜ್ ಆಗ್ತಿದ್ದಾರೆ. CJP ತರದ ಹೊಸ ಇಂಟರ್ನೆಟ್ ಬಾರ್ನ್ ಶಕ್ತಿಗಳು ಹುಟ್ಕೊಂಡಿವೆ. ಇದು ಹೀಗೆ ಮುಂದುವರೆದ್ರೆ, ಈ ಮೊಮೆಂಟಮ್ ಕ್ಯಾರಿ ಆದರೆ 12 ವರ್ಷಗಳ ಮೋದಿ ಸರ್ಕಾರದ ಆಡಳಿತ ವಿರೋಧಿ ಅಲೆ, ಆಂಟಿ ಇನ್ಕಂಬನ್ಸಿ ಲಾಭ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸಿಗೋದ್ರ ಬದಲು ಅದು ಡಿವೈಡ್ ಆಗಿ ಆ ಕಡೆಗೆ ಹೋದರೆ ಒಂದಷ್ಟು ಎನರ್ಜಿ, ಆವಾಗ ಯಾರಿಗೆ ಪೆಟ್ಟು ಬೀಳುತ್ತೆ ಅದು ಕಾಂಗ್ರೆಸ್ ಥಿಂಕ್ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೀವು ನೋಡಬೇಕು. ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್, ಈ CJP ಪ್ರತಿಭಟನೆ, ಸೋನಂ ವಾಂಗ್ಚುಕ್ರ ಪ್ರತಿಭಟನೆ, ಇದೆಲ್ಲವನ್ನ ಉಲ್ಲೇಖಿಸಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಖರ್ಗೆ ಅವರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡಿಸ್ತಾ ಇರೋದು. ಯಾವುದೇ ನಿರುದ್ಯೋಗಿ ಯುವಕರಿಲ್ಲ, ವಿದ್ಯಾರ್ಥಿಗಳಿಲ್ಲ, ಜನಸಾಮಾನ್ಯರಿಲ್ಲ, ವಿರೋಧ ಪಕ್ಷಗಳು ಕೂಡ ಇದರಲ್ಲಿಲ್ಲ. ಈ ಪ್ರತಿಭಟನೆಗಳೆಲ್ಲ BJP ಅವರು ಬೇಕಂತ ಮಾಡ್ತಿರೋದು ಅರಾಜಕತೆ ಸೃಷ್ಟಿ ಮಾಡೋಕೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ವಿಪಕ್ಷಗಳ ಮಹತ್ವ ಕಮ್ಮಿ ಮಾಡೋಕ್ಕೆ, ಕಾಂಗ್ರೆಸ್ನ ಮಹತ್ವ ಕಮ್ಮಿ ಮಾಡೋಕ್ಕೆ ಇದನ್ನೆಲ್ಲ BJP ಹುಟ್ಟು ಹಾಕಿದೆ ಅಂಥೇಳಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಪಾರ್ಲಿಮೆಂಟ್ ಮುಂದೆ ನಿಂತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಗಮನಿಸಿದಿರಲ್ಲ ಗೊತ್ತಿಲ್ಲ, ಚೆಕ್ ಮಾಡಿ ನೋಡಿ ಬೇಕಾರೆ. ಜೊತೆಗೆ ವಿಪಕ್ಷಗಳ ಬಹುತೇಕ ಎಲ್ಲ ಸದಸ್ಯರು CJP ಪ್ರೊಟೆಸ್ಟ್ ಜಾಗಕ್ಕೆ, ಸೋನಂ ವಾಂಗ್ಚುಕ್ ಪ್ರೊಟೆಸ್ಟ್ ಜಾಗಕ್ಕೆಲ್ಲ ಹೋಗಿ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ ಬಹುತೇಕರು. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಯಾರೊಬ್ಬರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಗಮನಿಸಿ, ಸುಮ್ಮನೆ ಅಲ್ಲ ಇದು. ಒಬ್ಬರು ಈ ವಿಡಿಯೋ ಮಾಡೋ ತನಕ ಅಲ್ಲಿಗೆ ಭೇಟಿ ಕೊಟ್ಟಿರಲಿಲ್ಲ. ಅದರ ಬದಲಿಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸಪರೇಟ್ ಪ್ರೊಟೆಸ್ಟ್ ಅನ್ನು ಆಯೋಜನೆ ಮಾಡಿದ್ದು PM ಮನೆ ಮುಂದೆ. ಇದರ ಅರ್ಥ ಏನು? ಕಾಂಗ್ರೆಸ್ ಪಾರ್ಟಿ ದೊಡ್ಡ ಅವಕಾಶವನ್ನ ಕಳ್ಕೊಳ್ತಾ, ನೀಟ್ ಪೇಪರ್ ಲೀಕ್ ಆದಾಗ ಸಾಮಾನ್ಯ ಜನಕ್ಕೂ ಅರ್ಥ ಆಗುವಂಥ ವಿಚಾರ, ಪತ್ರಕರ್ತರಾಗಿ ನಮಗೂ ಕೂಡಲೇ ಅರಿವಿಗೆ ಬರೋ ವಿಚಾರ, ಪ್ರತಿಪಕ್ಷವಾಗಿ ಆ ಡ್ಯೂಟಿಯನ್ನ ಮಾಡಬೇಕಾಗಿರೋ ಪಕ್ಷಕ್ಕೆ, ವಿಪಕ್ಷ ನಾಯಕರಿಗೆ ಮೈಂಡಿಗೆ ಬರಲಿಲ್ವಾ? ಹಾಗಾದರೆ ಲಾಠಿ ಚಾರ್ಜ್ ಆಗಿ CJP ಅವ್ರ ಮೇಲೆ ಅವರೆಲ್ಲ ಗಾಯಗೊಂಡು ವಿದ್ಯಾರ್ಥಿಗಳು ಆ ವಿಜುವಲ್ ವೈರಲ್ ಆಗೋ ತನಕ ಇದು ಅರಿವಿಗೆ ಬಂದಿರಲಿಲ್ವಾ? ಹಾಗಾದರೆ ಹೋಗ್ಲಿ, ಈಗಲಾದರೂ ಕೂಡ ಇವರ ಡೆಡಿಕೇಶನ್ ಲೆವೆಲ್ ಚೇಂಜ್ ಆಗುತ್ತಾ? ಪಾಲಿಟಿಕ್ಸ್ ಬಗ್ಗೆ ಸೀರಿಯಸ್ ಆಗ್ತಾರಾ ಅಥವಾ ಈ ಕ್ಷಣದ ನೀ ಜರ್ಕ್ ರಿಯಾಕ್ಷನ್ ಅಷ್ಟೇನಾ?
ಅದು ಕೂಡ ಈಗ ನಾವು ವೇಟ್ ಮಾಡಿ ನೋಡಬೇಕು ಮುಂದಿನ ದಿನಗಳಲ್ಲಿ. ಇದನ್ನ ಪರ್ಮನೆಂಟ್ಲಿ ಲಾಸ್ಟ್ ಅಪಾರ್ಚುನಿಟಿ ಮಾಡ್ಕೊಳ್ತಾರಾ, ಲಾಸ್ಟ್ ಚಾನ್ಸ್ ಮಾಡ್ಕೊತಾರಾ LOST, ಅಥವಾ ಇದನ್ನ ಲಾಸ್ಟ್ ಚಾನ್ಸ್ LAST ಲಾಸ್ಟ್ ಚಾನ್ಸ್ ಅಂತ ಅನ್ಕೊಂಡು ಇನ್ಮೇಲಾದರೂ ಕೂಡ ಸಂವಿಧಾನ, ದೇಶದ ಪ್ರಜಾಪ್ರಭುತ್ವ ಕೊಟ್ಟಿರೋ ಜವಾಬ್ದಾರಿಯನ್ನ, ಅವಕಾಶವನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರಾ? ಒಂದು ಇಶ್ಯೂವನ್ನ ಹಿಡಿದ ನಂತರ ಅದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋ ತನಕ ಬೀದಿಲ್ ನಿಂತು ಬಡಿದಾಡೋ ಕನ್ಸಿಸ್ಟೆನ್ಸಿಯನ್ನ ತೋರಿಸ್ತಾರಾ? ಅದನ್ನು ನಾವು ವೇಟ್ ಮಾಡಿ ನೋಡಬೇಕು. ಏನು ಸ್ನೇಹಿತರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿ ನಾವು ಮಾಡಿದ ವಿಡಿಯೋದ ಲಿಂಕ್ ಇಲ್ಲಿದೆ. ಹಾಗೂ ಸ್ನೇಹಿತರೆ, ಈಗ ಹೇಗೆ 12 ವರ್ಷಗಳಲ್ಲಿ ಅತಿ ದೊಡ್ಡ ಚಾಲೆಂಜ್ ಅನ್ನ ಮೋದಿ ಗವರ್ಮೆಂಟ್ ಫೇಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿರೋ ಡೀಟೇಲ್ಡ್ ವಿಡಿಯೋ ರಿಪೋರ್ಟ್ ಇಲ್ಲಿದೆ. ಇದೆರಡು ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಉಳಿದಂತೆ ಡೈಲಿ ನಡೀತಿರೋ ಪ್ರತಿಭಟನೆಗಳ ಬಗ್ಗೆ ನಾವು ನಿರಂತರವಾಗಿ ಫುಲ್ ನ್ಯೂಸ್ನಲ್ಲಿ ಹಾಗೂ ಇತರ ವಿಶೇಷ ವಿಡಿಯೋಸಲ್ಲಿ ಮಾಹಿತಿಯನ್ನು ಕವರ್ ಮಾಡ್ತಾನೆ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಅದು ನೇರವಾಗಿ ತಲುಪುತ್ತೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.